ಸೊ ಎಲ್ಲೋ ಮಕ್ಕಳೇ ನೋಡಿ ಕ್ವೆಶನ್ ನೋಡಿ ಇದೆಲ್ಲ ಕ್ವೆಶನ್ ಎಲ್ಲನೂ ರಿಡಕ್ಷನ್ ಫಾರ್ಮುಲಾಸ್ ಅಂದರೆ ಇವಾಗ ಸೈನ್ ಸ್ಕ್ವೇರ್ ಸೈನ್ ರೇಸ್ ಟು 3 ಸೈನ್ ರೇಸ್ ಟು 4 ಇದಕ್ಕೆಲ್ಲ ಫಾರ್ಮುಲಾಸ್ ಇರುತ್ತೆ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನೀವು ಮಾಡ್ಬೋದು. ಆದರೆ ಯಾವಾಗಲೂ ಟ್ಯಾನ್ ರೇಸ್ ಟು 5 ಸೈನ್ ರೇಸ್ ಟು 16 ಹೀಗೆ ಹೈಯರ್ ಪವರ್ ಬಂದಾಗ ಏನು ಮಾಡಬೇಕಂದ್ರೆ ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಹೀಗೆ ಬ್ರೇಕ್ ಡೌನ್ ಮಾಡಬೇಕು. ಅಂದರೆ ಇವಾಗ ಟ್ಯಾನ್ ರೇಸ್ ಟು ಎನ್ ಇದೆ, ಇದರೊಳಗೆ ಟ್ಯಾನ್ ರೇಸ್ ಟು n-2 ಮತ್ತು ಸ್ಕ್ವೇರ್ ಎರಡು ಬೇರೆ ಬೇರೆ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡಿ. ಅದರೊಳಗೆ ತುಂಬ ಈಸಿ ಇರೋದನ್ನ ಸೆಕೆಂಡ್ ಫಂಕ್ಷನ್ ಆಗಿ ತಗೋಬೇಕು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ಅಂದರೆ u ಇಂಟು v ಈಕ್ವಲ್ಸ್ ಟು ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲಿದೆ. ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲಿಂದ ಈವರೆಗೂ. ಸೊ ಇದೇ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆಲ್ಲ ಆನ್ಸರ್ ಸಿಗುತ್ತೆ. ಸಿಂಪಲ್ಲಾಗಿ ನೀವು ನೋಡಿ ಎಕ್ಸಾಮ್ನಲ್ಲಿ ಹೈಯರ್ ಪವರ್ ಏನಾದರೂ ಬಂದರೆ ಬರೀ ನೆನ್ಪಿಡ್ರಿ ಎರಡು ಪವರ್ ಬೇರೆ ಸಪ್ರೇಟ್ ಮಾಡಬೇಕು. ಹೀಗೆ n⁻², ಇಲ್ಲಿ n ರೇಸ್ ಟು ಟ್ಯಾನ್ ರೇಸ್ ಟು n-2 ಇಲ್ಲಿ ಬರುತ್ತೆ ಸ್ಕ್ವೇರ್. ಕಾಟಿಂದು ಹಾಗೆ ಕಾಟ್ ಸ್ಕ್ವೇರ್ ಮಾಡಿ ಮತ್ತು ಕಾಟ್ ರೇಸ್ ಟು n-2 ಮಾಡಿ. ಸೈನಲ್ಲಿ ಇವಾಗ ಸೈನ್ ರೇಸ್ ಟು n ಇದ್ದರೆ ಅದನ್ನೇನು ಮಾಡಿ n-1 ಒಂದು ಸಪ್ರೇಟ್ n ಸಪ್ರೇಟ್. ಇದರೊಳಗೆ ಈಸಿ ಇಂಟಿಗ್ರೇಬಲ್ ಯಾವುದಿರುತ್ತೆ ಅಲ್ಲ ಅದನ್ನು ಸೆಕೆಂಡ್ ಫಂಕ್ಷನ್ ಆಗಿ ತಗೋರಿ. ಯಾಕೆಂದರೆ ಇಂಟಿಗ್ರೇಟ್ ಮಾಡುವಾಗ ತುಂಬ ಕಷ್ಟ, ರೂಟು ಅದೆಲ್ಲ ಭಾಳ ಡಿಫಿಕಲ್ಟ್ ಆಗಿರೋದೆಲ್ಲ ತೊಗೋಬೇಡಿ, ಸಿಂಪಲ್ ಆಗಿರೋದನ್ನೇ ತಗೋರಿ. ಅದನ್ನು ನೆಕ್ಸ್ಟ್ ಸೈನ್ ಕಾಸಿನ ಪವರ್ 1 ಸಪ್ರೇಟ್ ಮಾಡಿ, ಸೆಕ್ಕಿಂದ ಕೊಸಿಕ್ಕಿಂದ ಪವರ್ 2 ಸಪ್ರೇಟ್ ಮಾಡಿ. ಹಾಗೆ ಲಾಗಿಂದ ಯಾವಾಗಾದರೂ ಇಂಟಿಗ್ರೇಟ್ ಮಾಡುವಾಗ ಲಾಗ್ ಎಕ್ಸ್ ರೇಸ್ ಟು n ಇದ್ದರೆ ಇಂಟು 1 ಅಂತ ತಗೋರಿ. ಇಂಟು 1ಅಲ್ಲಿ ಸೆಕೆಂಡ್ ಫಂಕ್ಷನ್ ವಿಲ್ ಬಿ 1 ಆ್ಯಂಡ್ ಅದನ್ನು ಇಂಟಿಗ್ರೇಟ್ ಮಾಡಿದಾಗ ನಿಮಗೆ ಎಲ್ಲಾದರೂ n ಈಕ್ವಲ್ಸ್ ಟು ಇಲ್ಲಿ ಇಂಟಿಗ್ರೇಟ್ ಮಾಡಿದ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ ಫಂಕ್ಷನ್ ಸಿಗುತ್ತೆ u ಇಂಟು v ಡ್ಯಾಶ್ ಮೈನಸ್ ಇಲ್ಲಿ ಸೆಕೆಂಡ್ ಫಂಕ್ಷನ್ ಸಿಗುತ್ತೆ ಅಲ್ಲ, ಇಲ್ಲಿ u ಇಂಟಿಗ್ರಲ್ v ಮೈನಸ್ ಇಂಟಿಗ್ರೇಷನ್ ಆಫ್ u ಡ್ಯಾಶ್ ಇಂಟಿಗ್ರಲ್ ಆಫ್ v ಅಂತ ಸಿಗುತ್ತೆ. ಇಲ್ಲೇ ಇದು ಸಿಂಪ್ಲಿಫೈ ಆಗಿ ಹೊರಗೆ ಬಂದುಬಿಡುತ್ತೆ. ಇದರೊಳಗೆ ಏನಾಗುತ್ತೆ u ಡ್ಯಾಶ್ ಆದಮೇಲೆ ಇದ್ರ ಇಂಟಿಗ್ರೇಷನ್ ಮಾಡಿದಾಗ ಇಲ್ಲೆಲ್ಲಾದರೂ ನಿಮಗೆ n ಸಿಗುತ್ತೆ. ಅದನ್ನೇನು ಮಾಡಿ ಈ ಸೈಡ್ ತೊಗೊಂಡು ಹೋದ ನಂತರ 2in ಆಗುತ್ತೆ. ಏಕೆಂದರೆ ಮೈನಸ್ ಇದೆ ಆ ಕಡೆ ಹೋದ ನಂತರ ಪ್ಲಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಡಿರೈವ್ ಮಾಡಿ ತೋರಿಸ್ತೀನಿ. ಇದ್ರ ಫಾರ್ಮುಲಾಸ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಫಾರ್ಮುಲಾಸ್ ಎಲ್ಲ ಬರೀತೀನಿ. ರಿಡಕ್ಷನ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಇದನ್ನು ಎಕ್ಸಾಮ್ನಲ್ಲಿ ಬಂದರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೀಗೆ ಪವರ್ 2 ಪವರ್ 1 ಎಲ್ಲ ಬೇರೆ ಬೇರೆ ಮಾಡೋಕ್ಕೆ ಹೋಗಬೇಡಿ. ನಾನು ಇದ್ರ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಕಂಟಿನ್ಯೂಸ್ ಎಲ್ಲ ಫಾರ್ಮುಲಾಸ್ ಒಂದು ಸೈಡ್ ಬರೆದಿಟ್ಟಿರ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.